1. ನಿಗೂಢ ಪಾಕವಿಧಾನಗಳು. ಅಡುಗೆಯ ಕಲೆಯ ಮೇಲೆ ಕೇಂದ್ರೀಕರಿಸುವ ಬಾಣಸಿಗನ ಮುಖವನ್ನು ಬಹಿರಂಗಪಡಿಸದೆ ರುಚಿಕರವಾದ ಭಕ್ಷ್ಯಗಳನ್ನು ಹಂಚಿಕೊಳ್ಳಿ. 2. ಟೆಕ್ ಅನ್ಬಾಕ್ಸಿಂಗ್. ಅನಾಮಧೇಯ ನಿಮ್ಮ ಗುರುತನ್ನು ಬಹಿರಂಗಪಡಿಸದೆಯೇ ಇತ್ತೀಚಿನ ಗ್ಯಾಜೆಟ್ಗಳನ್ನು ಅನ್ಬಾಕ್ಸ್ ಮಾಡಿ ಮತ್ತು ವಿಮರ್ಶಿಸಿ ತಂತ್ರಜ್ಞಾನದ ಮೇಲೆ ಕೇಂದ್ರೀಕರಿಸಿ. 3. ವಾಯ್ಸ್ ಓವರ್. ಕತೆಗಾರ ಆಕರ್ಷಕವಾದ ಕತೆಗಳು ಅಥವಾ ಆಸಕ್ತಿದಾಯಕ ಸಂಗತಿಗಳನ್ನು ಕಣ್ಣಿಗೆ ಕಟ್ಟುವ ದೃಶ್ಯಗಳೊಂದಿಗೆ ಹೇಳಿ ನಿಮ್ಮ ಧ್ವನಿಯು ನಕ್ಷತ್ರವಾಗಲು ಅವಕಾಶ ನೀಡುತ್ತದೆ. 4. ಡೇ ಎಸ್ಕೇಪ್ ರೂಮ್. ನಿಮ್ಮ ಮುಖವನ್ನು ತೋರಿಸದೆಯೇ ಡೇ ಎಸ್ಕೇಪ್ ರೂಮ್ ಸವಾಲುಗಳನ್ನು ರಚಿಸಿ ಮತ್ತು ಪರಿಹರಿಸಿ ಅವುಗಳನ್ನು ಮನೆಯಲ್ಲಿಯೇ ಪ್ರಯತ್ನಿಸಲು ವೀಕ್ಷಕರನ್ನು ಪ್ರೇರೇಪಿಸುತ್ತದೆ. 5. ಸೈಲೆಂಟ್ ಟ್ರಾವೆಲರ್. ಅನಾಮಧೇಯರಾಗಿ ಉಳಿದಿರುವಾಗ ದೃಶ್ಯಗಳು ಮತ್ತು ನಿರೂಪಣೆಯ ಮೂಲಕ ಬೆರಗುಗೊಳಿಸುತ್ತದೆ. ಪ್ರಯಾಣದ ಸ್ಥಳಗಳು ಮತ್ತು ಅನುಭವಗಳನ್ನು ಪ್ರದರ್ಶಿಸಿ. 6. ಮ್ಯೂಸಿಕಲ್ ಜರ್ನಿ. ನಿಮ್ಮ ಮುಖಕ್ಕಿಂತ ಹೆಚ್ಚಾಗಿ ಸಂಗೀತಕ್ಕೆ ಒತ್ತು ನೀಡುವ ಮೂಲಕ ಹಾಡುಗಳನ್ನು ರಚಿಸುವ ಮತ್ತು ಆವರಿಸುವ ಮೂಲಕ ನಿಮ್ಮ ಸಂಗೀತ ಪ್ರತಿಭೆಗಳನ್ನು ಹಂಚಿಕೊಳ್ಳಿ. 7. ಬುಕ್ಶೆಲ್ಫ್ ಕ್ರಾನಿಕಲ್ಸ್. ಪುಸ್ತಕಗಳನ್ನು ಪರಿಶೀಲಿಸಿ ಮತ್ತು ಚರ್ಚಿಸಿ ವೈಯಕ್ತಿಕವಾಗಿ ಕಾಣಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಸಾಹಿತ್ಯದ ಮೇಲೆ ಕೇಂದ್ರೀಕರಿಸಿ. 8. ಕಲಾತ್ಮಕ ಕೈಗಳು. ಸಂಕೀರ್ಣವಾದ ಕಲೆ ಮತ್ತು ಕರಕುಶಲ ಯೋಜನೆಗಳನ್ನು ನಿಮ್ಮ ಮುಖವನ್ನು ತೋರಿಸದೆ ಪ್ರದರ್ಶಿಸಿ ನಿಮ್ಮ ಕೈಗಳು ಸೃಜನಶೀಲಕತೆಯನ್ನು ಹೇಳಲು ಅವಕಾಶ ಮಾಡಿಕೊಡಿ. 9. ನಿಗೂಢ ವಿಜ್ಞಾನ ಪ್ರಯೋಗಗಳು. ಆಸಕ್ತಿದಾಯಕ ಫಲಿತಾಂಶಗಳೊಂದಿಗೆ ವಿಜ್ಞಾನ ಪ್ರಯೋಗಗಳನ್ನು ಮಾಡಿ ಪ್ರಯೋಗಗಳು ಸ್ವತಃ ಮಾತನಾಡಲು ಅವಕಾಶ ಮಾಡಿಕೊಡಿ. 10. ಆಂಬಿಯೆಂಟ್ ಸೌಂಡ್ ಲ್ಯಾಂಡ್ಸ್ಕೇಪ್ಗಳು. ತಂಪಾದ ಸುತ್ತುವರಿದ ಧ್ವನಿ ವಿಡಿಯೋಗಳನ್ನು ರಚಿಸಿ ನಿಮ್ಮ ಮುಖವನ್ನು ತೋರಿಸದೆಯೇ ಸುಂದರವಾದ ದೃಶ್ಯಾವಳಿ ಮತ್ತು ಹಿತವಾದ ಶಬ್ದಗಳ ಮೇಲೆ ಕೇಂದ್ರೀಕರಿಸಿ. 11. ಕೋಡ್ ಕ್ರಾಫ್ಟ್. ನಿಮ್ಮ ಗುರುತನ್ನು ಬಹಿರಂಗಪಡಿಸದೆ ಕೋಡ್ ಮತ್ತು ಫಲಿತಾಂಶಗಳನ್ನು ಕೇಂದ್ರದಲ್ಲಿ ಇರಿಸದೆ ಕೋಡಿಂಗ್ ಟ್ಯುಟೋರಿಯಲ್ಗಳು ಮತ್ತು ಯೋಜನೆಗಳನ್ನು ಹಂಚಿಕೊಳ್ಳಿ. 12. ಹೋಮ್ ಗಾರ್ಡನ್. ಗುರು ತೋಟಗಾರಿಕೆ ಸಲಹೆಗಳು, ತಂತ್ರಗಳು ಮತ್ತು ಸಸ್ಯ ಆರೈಕೆ ಸಲಹೆಗಳನ್ನು ಒದಗಿಸಿ ವೈಯಕ್ತಿಕ ಗುಣಲಕ್ಷಣಗಳಿಗಿಂತ ಹೆಚ್ಚಾಗಿ ಹಸಿರಿನ ಮೇಲೆ ಕೇಂದ್ರೀಕರಿಸಿ. 13. ಐತಿಹಾಸಿಕ ಸ್ಪಷ್ಟತೆ. ಐತಿಹಾಸಿಕ ಘಟನೆಗಳು ಮತ್ತು ಸತ್ಯಗಳನ್ನು ಆಕರ್ಷಕ ದೃಶ್ಯಗಳೊಂದಿಗೆ ಅನ್ವೇಷಿಸಿ ಇಡೀ ಪ್ರದೇಶಕ್ಕೆ ನಿಗೂಢ ವ್ಯಕ್ತಿತ್ವವನ್ನು ನೀಡುತ್ತದೆ. 14. ಪಜಲ್ ಮಾಸ್ಟರ್ಮೈಂಡ್. ನಿಮ್ಮ ಮುಖವನ್ನು ಬಹಿರಂಗಪಡಿಸದೆಯೇ ಒಗಟುಗಳು ಮತ್ತು ಮೆದುಳಿನ ಕಸರತ್ತುಗಳನ್ನು ಪರಿಹರಿಸಿ ಮತ್ತು ರಚಿಸಿ ನಿಮ್ಮ ಪ್ರೇಕ್ಷಕರ ಬುದ್ಧಿವಂತಿಕೆಗೆ ಸವಾಲು ಹಾಕಿ. 15. ವರ್ಚುವಲ್ ಪೆಟ್ ಅಡ್ವೆಂಚರ್ಸ್. ನಿಮ್ಮ ಮುಖವನ್ನು ತೋರಿಸದೆಯೇ ವರ್ಚುವಲ್ ಸಾಕುಪ್ರಾಣಿಗಳು, ಆಟಗಳು ಮತ್ತು ಸಿಮ್ಯುಲೇಷನ್ಗಳನ್ನು ಪ್ರದರ್ಶಿಸಿ ಹಂಚಿಕೊಂಡ ವರ್ಚುವಲ್ ಅನುಭವಗಳ ಮೂಲಕ ಬಂಧವನ್ನು ರಚಿಸಿ. 16. ನೋ ಫೇಸ್ ಫಿಟ್ನೆಸ್. ಕ್ಯಾಮೆರಾದಲ್ಲಿ ಸಿಗದೆ ವ್ಯಾಯಾಮದ ದಿನಚರಿಗಳು, ಫಿಟ್ನೆಸ್ ಸಲಹೆಗಳು ಮತ್ತು ಆರೋಗ್ಯ ಸಲಹೆಗಳನ್ನು ಹಂಚಿಕೊಳ್ಳಿ ಆರೋಗ್ಯದ ಮೇಲೆ ಮಾತ್ರ ಕೇಂದ್ರೀಕರಿಸಿ. 17. ಡ್ರೋನ್ ಎಕ್ಸ್ಪ್ಲೋರರ್. ದೃಶ್ಯಗಳು ಮತ್ತು ಗುಪ್ತರತ್ನಗಳ ಉಸಿರುಕಟ್ಟುವ ವೈಮಾನಿಕ ತುಣುಕನ್ನು ಸೆರೆಹಿಡಿಯಿರಿ ಡ್ರೋನ್ನ ದೃಷ್ಟಿಕೋನವನ್ನು ಹೊಳೆಯುವಂತೆ ಮಾಡಿ. 18. ಆರೋಗ್ಯಕರ ಎಸ್ಎಂಆರ್. ನಿಮ್ಮ ಮುಖವನ್ನು ತೋರಿಸದೆಯೇ ವಿಶ್ರಾಂತಿ ಎಸ್ಎಂಆರ್ ವಿಷಯವನ್ನು ರಚಿಸಿ ಹಿತವಾದ ಶಬ್ದಗಳ ಮೂಲಕ ವಿಶ್ರಾಂತಿ ನೀಡುತ್ತದೆ. 19. ಫಿಲ್ಮ್ ಬಫ್ಸ್ ಡೆನ್. ಚಲನಚಿತ್ರಗಳನ್ನು ವಿಶ್ಲೇಷಿಸಿ ಮತ್ತು ಚರ್ಚಿಸಿ ವೈಯಕ್ತಿಕ ನೋಟಕ್ಕಿಂತ ಹೆಚ್ಚಾಗಿ ಚಲನಚಿತ್ರ ವಿಶ್ಲೇಷಣೆಗೆ ಒತ್ತು ನೀಡಿ. 20. ನಾಕ್ಟರ್ನಲ್ ಗೇಮಿಂಗ್. ನಿಮ್ಮ ಮುಖವನ್ನು ತೋರಿಸದೆಯೇ ಗೇಮ್ಪ್ಲೇ ಮತ್ತು ನಿರೂಪಣೆಯ ಮೇಲೆ ಕೇಂದ್ರೀಕರಿಸಿ ವಿಡಿಯೋ ಗೇಮ್ಗಳನ್ನು ಆಡಿ ಮತ್ತು ವಿಮರ್ಶಿಸಿ. 21. ರೆಟ್ರೋ ಗೇಮ್ ಆರ್ಕಿಯಾಲಜಿಸ್ಟ್. ನಿಮ್ಮ ಗುರುತನ್ನು ಬಹಿರಂಗಪಡಿಸದೆ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವಾಗ ಹಳೆಯ ಮತ್ತು ಕ್ಲಾಸಿಕ್ ವಿಡಿಯೋ ಗೇಮ್ಗಳನ್ನು ಅನ್ವೇಷಿಸಿ. 22. ಡೇ ಸೈನ್ಸ್ ಫಿಕ್ಷನ್. ನಿಮ್ಮ ಮುಖವನ್ನು ತೋರಿಸದೆಯೇ ವೈಜ್ಞಾನಿಕ ರಂಗಪರಿಕರಗಳು, ವೇಷಭೂಷಣಗಳು ಮತ್ತು ಸೆಟ್ಗಳನ್ನು ರಚಿಸಿ ಭವಿಷ್ಯದ ಅಂಶಗಳನ್ನು ಜೀವಕ್ಕೆ ತರುತ್ತದೆ. 23. ವರ್ಚುವಲ್ ಆರ್ಕಿಟೆಕ್ಟ್. ಕ್ಯಾಮೆರಾದಲ್ಲಿ ಗೋಚರಿಸದೆ ಸಿಮ್ಯುಲೇಷನ್ ಆಟಗಳಲ್ಲಿ ವಾಸ್ತವ ಸ್ಥಳಗಳು, ಮನೆಗಳು ಮತ್ತು ಕಟ್ಟಡಗಳನ್ನು ವಿನ್ಯಾಸಗೊಳಿಸಿ. 24. ಅನಾಮಧೇಯ ಫಿಟ್ನೆಸ್ ಸವಾಲುಗಳು. ವಿಭಿನ್ನ ಫಿಟ್ನೆಸ್ ಸವಾಲುಗಳನ್ನು ತೆಗೆದುಕೊಳ್ಳಿ ಮತ್ತು ಇತರರನ್ನು ಪ್ರೇರೇಪಿಸುವಾಗ ನಿಮ್ಮ ಮುಖವನ್ನು ತೋರಿಸದೆ ಪ್ರಗತಿಯನ್ನು ದಾಖಲಿಸಿ. 25. ಮಿತವ್ಯಯದ ಎಕ್ಸ್ಪ್ಲೋರರ್. ನಿಮ್ಮ ಗುರುತನ್ನು ಬಹಿರಂಗಪಡಿಸದೆಯೇ ಬಜೆಟ್ ಸ್ನೇಹಿ ಪ್ರಯಾಣ ಸಲಹೆಗಳು, ಭಿನ್ನತೆಗಳು ಮತ್ತು ಗಮ್ಯಸ್ಥಾನದ ವಿಮರ್ಶೆಗಳನ್ನು ಹಂಚಿಕೊಳ್ಳಿ ಪ್ರಯಾಣವನ್ನು ಎಲ್ಲರಿಗೂ ಪ್ರವೇಶಿಸುವಂತೆ ಮಾಡಿ. ಶೀರ್ಷಿಕೆ: ಮಾಸ್ಟರಿಂಗ್ ಪ್ರೇಕ್ಷಕರ ಧಾರಣ ಸಮಗ್ರ ಮಾರ್ಗದರ್ಶಿ. ಪರಿಚಯ: ಪ್ರೇಕ್ಷಕರ ಧಾರಣ ಎಂದರೇನು ಮತ್ತು ವಿಷಯ ರಚನೆಕಾರರಿಗೆ ಅದರ ಪ್ರಾಮುಖ್ಯತೆಯ ಸಂಕ್ಷಿಪ್ತ ವಿವರಣೆಯೊಂದಿಗೆ ಪ್ರಾರಂಭಿಸೋಣ. ಯೂಟ್ಯೂಬ್ನಲ್ಲಿ ವೀಕ್ಷಕರನ್ನು ಸುಧಾರಿಸಲು ಪ್ರಾಯೋಗಿಕ ಸಲಹೆಗಳನ್ನು ಒದಗಿಸುವುದು ಈ ವಿಡಿಯೋದ ಉದ್ದೇಶವಾಗಿದೆ ಎಂಬುದನ್ನು ಹೈಲೈಟ್ ಮಾಡಿ. ವಿಭಾಗ 1: ಪ್ರೇಕ್ಷಕರ ಧಾರಣವನ್ನು ಅರ್ಥಮಾಡಿಕೊಳ್ಳುವುದು. 1.1 ಪ್ರಾಮುಖ್ಯತೆ. ಯೂಟ್ಯೂಬ್ ಅಲ್ಗಾರಿದಮ್ಗಳು ಮತ್ತು ವಿಡಿಯೋ ಗೋಚರತೆಗಾಗಿ ಹೆಚ್ಚಿನ ಪ್ರೇಕ್ಷಕರನ್ನು ಉಳಿಸಿಕೊಳ್ಳುವುದು ಏಕೆ ಮುಖ್ಯ ಎಂಬುದನ್ನು ವಿವರಿಸಿ. ಒಟ್ಟಾರೆ ಚಾನೆಲ್ ಬೆಳವಣಿಗೆ ಮತ್ತು ನಿಶ್ಚಿತಾರ್ಥದ ಮೇಲೆ ಅದರ ಪ್ರಭಾವವನ್ನು ಒತ್ತಿ. 1.2 ಮೆಟ್ರಿಕ್ಗಳು. ಸರಾಸರಿ ವೀಕ್ಷಣೆ ಅವಧಿ ಮತ್ತು ವೀಕ್ಷಣೆ ಸಮಯದಂತಹ ಪ್ರೇಕ್ಷಕರ ಧಾರಣಕ್ಕೆ ಸಂಬಂಧಿಸಿದ ಪ್ರಮುಖ ಮೆಟ್ರಿಕ್ಗಳನ್ನು ಒಡೆಯಿರಿ. ಯೂಟ್ಯೂಬ್ ಪ್ರೇಕ್ಷಕರ ನಿಶ್ಚಿತಾರ್ಥವನ್ನು
ಹೇಗೆ ಅಳೆಯುತ್ತದೆ ಎಂಬುದರ ಕುರಿತು ಮಾಹಿತಿಯನ್ನು ಒದಗಿಸಿ. ವಿಭಾಗ 2 ಪ್ರೇಕ್ಷಕರ ಧಾರಣಶಕ್ತಿಯನ್ನು ಹೆಚ್ಚಿಸುವ ತಂತ್ರಗಳು. 2.1 ಬಲವಾದ ಪರಿಚಯ. ಮೊದಲ ಕೆಲವು ಸೆಕೆಂಡುಗಳಲ್ಲಿ ಪ್ರೇಕ್ಷಕರ ಗಮನವನ್ನು ಸೆಳೆಯುವ ಪ್ರಾಮುಖ್ಯತೆಯನ್ನು ಚರ್ಚಿಸಿ. ನಿರ್ದಿಷ್ಟ ವಿಡಿಯೋ ವಿಷಯವನ್ನು ಬಹಿರಂಗಪಡಿಸದೆ ಆಕರ್ಷಕ ಪರಿಚಯಗಳನ್ನು ರಚಿಸಲು ತಂತ್ರಗಳನ್ನು ಹಂಚಿಕೊಳ್ಳಿ. 2.2 ಸ್ಪಷ್ಟ ವಿಷಯ ರಚನೆ. ಸ್ಪಷ್ಟ ಮತ್ತು ಸಂಘಟಿತ ವಿಡಿಯೋ ರಚನೆಯ ಪ್ರಾಮುಖ್ಯತೆಯನ್ನು ಒತ್ತಿ. ಸ್ಥಿರವಾದ ಹರಿವನ್ನು ನಿರ್ವಹಿಸಲು ಬಾಹ್ಯರೇಖೆ ಅಥವಾ ಸ್ಕ್ರಿಪ್ಟ್ ಅನ್ನು ರಚಿಸುವ ಕುರಿತು ಸಲಹೆಗಳನ್ನು ಒದಗಿಸಿ. 2.3 ವಿಷುವಲ್ ಮೇಲ್ಮನವಿ. ಪ್ರೇಕ್ಷಕರ ಆಸಕ್ತಿಯನ್ನು ಕಾಪಾಡಿಕೊಳ್ಳುವಲ್ಲಿ ದೃಶ್ಯಗಳ ಪಾತ್ರವನ್ನು ಹೈಲೈಟ್ ಮಾಡಿ. ಪರಿಣಾಮಕಾರಿ ಸಂಪಾದನೆ, ಗ್ರಾಫಿಕ್ಸ್ ಮತ್ತು ಆಕರ್ಷಕ ಥಂಬ್ನೇಲ್ಗಳಂತಹ ತಂತ್ರಗಳನ್ನು ಚರ್ಚಿಸಿ. 2.4 ವೇಗ ಮತ್ತು ಸಮಯ. ವಿಡಿಯೋದ ಉದ್ದಕ್ಕೂ ಸರಿಯಾದ ವೇಗವನ್ನು ನಿರ್ವಹಿಸುವ ಪ್ರಾಮುಖ್ಯತೆಯನ್ನು ಚರ್ಚಿಸಿ. ಹೊಸ ಅಂಶಗಳನ್ನು ಯಾವಾಗ ಪರಿಚಯಿಸಬೇಕು ಅಥವಾ ಪ್ರೇಕ್ಷಕರನ್ನು ತೊಡಗಿಸಿಕೊಳ್ಳಲು ಗಮನವನ್ನು ಬದಲಾಯಿಸಬೇಕು ಎಂಬುದರ ಕುರಿತು ಒಳನೋಟಗಳನ್ನು ಹಂಚಿಕೊಳ್ಳಿ. 2 ಕಾಲ್ ಟು ಆಕ್ಷನ್ ಪ್ಲೇಸ್ಮೆಂಟ್. ಒಳನುಗ್ಗಿಸದೆ ಮತ್ತಷ್ಟು ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಗಳಿಗೆ ಕಾರ್ಯತಂತ್ರದ ನಿಯೋಜನೆಯನ್ನು ಚರ್ಚಿಸಿ. ವೀಕ್ಷಣಾ ಅನುಭವವನ್ನು ಅಡ್ಡಿಪಡಿಸುವ ಬದಲು ವರ್ಧಿಸುವ ಪರಿಣಾಮಕಾರಿ ಗಳ ಉದಾಹರಣೆಗಳನ್ನು ಒದಗಿಸಿ. ವಿಭಾಗ 3 ವಿಶ್ಲೇಷಣೆ ಮತ್ತು ಸುಧಾರಣೆ. 3.1 ಅನಾಲಿಟಿಕ್ಸ್ ಅವಲೋಕನ. ಪ್ರೇಕ್ಷಕರ ಧಾರಣ ಡೇಟಾಕ್ಕಾಗಿ ಯೂಟ್ಯೂಬ್ ಅನಾಲಿಟಿಕ್ಸ್ ಅನ್ನು ಪ್ರವೇಶಿಸಲು ಮತ್ತು ವ್ಯಾಖ್ಯಾನಿಸಲು ರಚನೆಕಾರರಿಗೆ ಮಾರ್ಗದರ್ಶನ ನೀಡಿ. ವೀಕ್ಷಕರು ವಿರಾಮಗೊಳಿಸುವ ವಿಡಿಯೋದಲ್ಲಿ ನಿರ್ದಿಷ್ಟ ಅಂಕಗಳನ್ನು ಹೇಗೆ ಗುರುತಿಸುವುದು ಎಂಬುದನ್ನು ಪ್ರದರ್ಶಿಸಿ. 3.2 ಪ್ರೇಕ್ಷಕರ ಪ್ರತಿಕ್ರಿಯೆ. ಕಾಮೆಂಟ್ಗಳು ಮತ್ತು ಪ್ರತಿಕ್ರಿಯೆಯ ಮೂಲಕ ತೊಡಗಿಸಿಕೊಳ್ಳುವಿಕೆಯನ್ನು ಪ್ರೋತ್ಸಾಹಿಸಿ. ಪ್ರೇಕ್ಷಕರ ಆದ್ಯತೆಗಳನ್ನು ಅರ್ಥಮಾಡಿಕೊಳ್ಳುವುದು ಭವಿಷ್ಯದ ವಿಷಯವನ್ನು ಹೇಗೆ ತಿಳಿಸಬಹುದು ಮತ್ತು ಧಾರಣವನ್ನು ಸುಧಾರಿಸಬಹುದು ಎಂಬುದನ್ನು ಚರ್ಚಿಸಿ. ತೀರ್ಮಾನ. ಮುಖ್ಯ ಸಂಶೋಧನೆಗಳನ್ನು ಸಾರಾಂಶಗೊಳಿಸಿ ಮತ್ತು ಪ್ರೇಕ್ಷಕರ ಧಾರಣಶಕ್ತಿಯ ಮೇಲೆ ಅವುಗಳ ಪ್ರಭಾವವನ್ನು ಒತ್ತಿ. ದೀರ್ಘಾವಧಿಯ ಯಶಸ್ಸಿಗಾಗಿ ನಿಧಾನವಾಗಿ ಮತ್ತು ಸ್ಥಿರವಾಗಿ ಈ ತಂತ್ರಗಳನ್ನು ಕಾರ್ಯಗತಗೊಳಿಸಲು ರಚನೆಕಾರರನ್ನು ಪ್ರೋತ್ಸಾಹಿಸಿ. ಅಂತ್ಯ. ಕಾಮೆಂಟ್ಗಳಲ್ಲಿ ತಮ್ಮ ಅನುಭವಗಳನ್ನು ಮತ್ತು ಹೆಚ್ಚುವರಿ ಸಲಹೆಗಳನ್ನು ಹಂಚಿಕೊಳ್ಳಲು ವೀಕ್ಷಕರನ್ನು ಆಹ್ವಾನಿಸಿ. ಹೆಚ್ಚಿನ ವಿಷಯಕ್ಕಾಗಿ ಚಂದಾದಾರರಾಗಲು ಅವರಿಗೆ ನೆನಪಿಸಿ ಮತ್ತು ಭವಿಷ್ಯದ ಮಾರ್ಗದರ್ಶಿಗಳ ಕುರಿತು ನವೀಕರಿಸಿ. ಈ ಸೂಚನಾ ವಿಡಿಯೋಗಾಗಿ ವೀಕ್ಷಕರ ಧಾರಣವನ್ನು ಗರಿಷ್ಠಗೊಳಿಸಲು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ಮತ್ತು ತೊಡಗಿಸಿಕೊಳ್ಳಲು ಮರೆಯದಿರಿ. ನಿಮಗೆ ಸ್ವಾಗತ. ನೀವು ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಅಥವಾ ಹೆಚ್ಚುವರಿ ಸಹಾಯದ ಅಗತ್ಯವಿದ್ದರೆ ಕೇಳಲು ಹಿಂಜರಿಯಬೇಡಿ. ಇಷ್ಟಪಡುವ, ಕಾಮೆಂಟ್ ಮಾಡುವ ಮತ್ತು ಹೆಚ್ಚಿನದಕ್ಕಾಗಿ ಚಂದಾದಾರರಾಗುವ ಮೂಲಕ ನಿಮ್ಮ ವಿಷಯದೊಂದಿಗೆ ತೊಡಗಿಸಿಕೊಳ್ಳಲು ನಿಮ್ಮ ಪ್ರೇಕ್ಷಕರನ್ನು ಪ್ರೋತ್ಸಾಹಿಸಿ. ಇದು ಗೋಚರತೆ ಮತ್ತು ಪರಸ್ಪರ ಕ್ರಿಯೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ.